ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶ್ರೀಹಾನ್. ನಿಮ್ಮ ಆಶೀರ್ವಾದಗಳೊಂದಿಗೆ ಇಂದಿನ ವಿಡಿಯೋವನ್ನು ಪ್ರಾರಂಭಿಸುತ್ತೇನೆ. ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸುತ್ತೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನವು ಮಹಿಳೆಯರ ಸಾಧನೆ ಮತ್ತು ಶ್ರಮಕ್ಕೆ ಕೃತಜ್ಞತೆಯನ್ನು ತಿಳಿಸುವ ಸುವರ್ಣ ಅವಕಾಶ. ಅದು ಇಂದು ನನಗೆ ದೊರಕಿದೆ. ಸ್ತ್ರೀ ಎಂದರೆ ಅಮ್ಮ, ತಾಯಿ, ಜನನಿ, ಮಾತೃ. ಈ ಪದಗಳನ್ನು ಕೇಳಿದರೆ ಸಾಕು ಮುಖದಲ್ಲಿ ಮಂದಹಾಸ ಮೂಡುತ್ತದೆ. ಪ್ರತಿಯೊಂದು ಜೀವ ಹಿಂದೆ ನಿಲ್ಲುವ ಅದ್ಭುತವಾದ ಜೀವ ಎಂದರೆ ಅದು ಹೆಣ್ಣು. ಅಮ್ಮನಿಲ್ಲದ ಮನೆ ಮನೆಯೇ ಅಲ್ಲ. ಬರೀ ಮನೆಯವರೆಗೂ ಅಷ್ಟೇ ಅಲ್ಲ, ಸ್ತ್ರೀಯರು ಇಲ್ಲದೆ ಇರುವ ಕ್ಷೇತ್ರವೇ ಇಲ್ಲ. ಅಂದಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ವನಿತೆಯರಿಂದ ಹಿಡಿದು ಇಂದಿನವರೆಗೂ ಎಷ್ಟೋ ಆದರ್ಶ ಮಹಿಳೆಯರು ನಮ್ಮ ಸುತ್ತಲಿದ್ದಾರೆ. ಅದರಲ್ಲಿ ಕೆಲವರನ್ನು ನಾವು ನೆನೆಯಲೇಬೇಕು. ಮರಗಳನ್ನು ತನ್ನ ಮಕ್ಕಳಂತೆ ಪೋಷಿಸಿದ ಸಾಲುಮರದ ತಿಮ್ಮಕ್ಕ, ವೃಕ್ಷ ಮಾತೆಯನ್ನು ಕರೆಸಿಕೊಂಡ ಪದ್ಮಶ್ರೀ ಪುರಸ್ಕೃತರು ತುಳಸಿ ಗೌಡ ಅವರು, ಜನರ ಕಷ್ಟಗಳಿಗೆ ಮತ್ತು ಸಾಮಾಜಿಕ ಬದಲಾವಣೆಗೆ ಶ್ರಮಿಸುತ್ತಿರುವ ಮೂರ್ತಿ ಅವರು, ಅನೇಕ ವರ್ಷಗಳ ಕಾಲ ಪ್ರಧಾನ ಮಂತ್ರಿಯಾಗಿ ಭಾರತವನ್ನು ಆಳಿದ ಇಂದಿನ ಪ್ರಿಯದರ್ಶಿನಿ ಗಾಂಧಿ ಅವರು, ರಾಷ್ಟ್ರಪತಿಗಳ ಸ್ಥಾನವನ್ನು ಅಲಂಕರಿಸಿದ ಪ್ರತಿಭಾ ಪಾಟೀಲ್ ಮತ್ತು ದ್ರೌಪದಿ ಮುರ್ಮು ಅವರು, ಗೃಹಿಣಿಯಾಗಿ ಕೇವಲ ಮನೆ ಹಣಕಾಸಷ್ಟೇ ಅಲ್ಲ, ದೇಶದ ಹಣಕಾಸನ್ನು ನಿಭಾಯಿಸುತ್ತಿರುವ ನಿರ್ಮಲಾ ಸೀತಾರಾಮನ್ ರವರು, ಮಕ್ಕಳ ಮತ್ತು ಸ್ತ್ರೀಯರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸ್ಮೃತಿ ಇರಾನಿ ಅವರು, ಕ್ರೀಡಾ ಲೋಕದಲ್ಲಿ ಕೀರ್ತಿ ಗಳಿಸಿದ ಪಿಟಿ ಉಷಾ, ಮೇರಿ ಕಾಮ್, ಸಾನಾ ಮಿರ್ಜಾ, ಸೈನಾ, ಪಿ.ವಿ. ಸಿಂಧು, ಗೀತಾ ಫೋಗಟ್, ಇನ್ನು ಅನೇಕರು, ನಕ್ಷತ್ರ ಮಂಡಲಕ್ಕೆ ನುಗ್ಗಿದ ಕಲ್ಪನಾ ಚಾವ್ಲಾ ಮತ್ತು ಸುನಿತಾ ವಿಲಿಯಮ್ಸ್, ಮೊಟ್ಟ ಮೊದಲ ಮಹಿಳಾ IAS ಅಧಿಕಾರಿ ಹನ್ನಾ ರಾಜಂ ಮಲ್ಹೋತ್ರಾ, ಮೊಟ್ಟ ಮೊದಲ ಮಹಿಳಾ IPS ಅಧಿಕಾರಿ ಕಿರಣ್ ಬೇಡಿ. ಕೇಳಿದರಲ್ಲ ನಮ್ಮ ಸ್ತ್ರೀಯರ ಸಾಧನೆ. ಸ್ತ್ರೀಯರು ಇಲ್ಲದಿರುವ ಕ್ಷೇತ್ರವೇ ಅಲ್ಲ. ಎತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಎಂದರೆ ಎಲ್ಲಿ ಹೆಣ್ಣನ್ನು ಗೌರವಿಸಲಾಗುತ್ತದೋ ಅಲ್ಲೇ ದೈವತ್ವವು ಅರಳುತ್ತದೆ ಎಂಬುದು ಸಂಸ್ಕೃತ ಶ್ಲೋಕ ಹೇಳುತ್ತದೆ. ಹೆಣ್ಣನ್ನು ಪೂಜನೀಯ ಭಾವದಿಂದ ಕಾಣುವ ಸಂಸ್ಕೃತಿ ನಮ್ಮದು. ನಮ್ಮ ಮನೆಯಲ್ಲಿರುವ ಮತ್ತು ನಮ್ಮ ಸುತ್ತಮುತ್ತಲಿರುವ ಎಲ್ಲ ಮಹಿಳೆಯರಿಗೆ ಗೌರವಿಸಬೇಕು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.